ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಹರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಟೈಮ್ ಬಂದುಬಿಟ್ಟು 3:37 ಅರ್ಲಿ ಮಾರ್ನಿಂಗು. ಪಂಜಾಬಿಂದ ಹಸುಗಳು ಬಂದಿದ್ದಾವೆ ಹರ್ಷಿ ಡೈರಿ ಫಾರ್ಮ್ಗೆ. ನಮ್ಮ ಫಾರ್ಮ್ಗೆ ಹಸುಗಳು ಬಂದಿದ್ದಾವೆ. ಟೋಟಲ್ 9 ಹಸು ಬಂದಿದ್ದು. 9 ಹಸುನಲ್ಲಿ 5 ಹಸು ಮೈಸೂರಿಗೆ ಹೋಗಿದೆ ಗೈಸ್. ಮೈಸೂರಿಗೆ ಸೇಲ್ ಆಗಿದೆ. ಇನ್ನೂ ಒಂದು ದೊಡ್ಡ ಕಾಂಪಿಟೇಷನ್ ಹಸು. ಈ ವಿಡಿಯೋ ಎಂಡ್ ತನಕ ನೋಡಿ, ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ದೊಡ್ಡ ಹಸು ತೋರಿಸ್ತೀನಿ. ಅದೊಂದು ಹಸು ಇದೆ, ಮತ್ತು 3 ಕರು ನಮ್ಮ ಫಾರ್ಮಲ್ಲಿ ಇಳಿಸ್ಕೊಂಡು ಇನ್ನು ಮಿಕ್ಕಿದ 5 ಹಸುನ ಮೈಸೂರಿಗೆ ಕಳಿಸಿದ್ದೀನಿ ಗೈಸ್. ಲಾರಿ ಎಲ್ಲಿಂದ ಬರ್ತಾ ಇರುತ್ತೆ ಪ್ರತಿಯೊಂದು ನೋಡಲಿ, ನೀವೇನೇ ರಿಜಿಸ್ಟ್ರೇಷನು ನೋಡ್ಕೊಳ್ಳಿ ಅಂತ ಲಾರಿ ಪೂರ್ತಿ ನಾನು ವೀಡಿಯೋ ಮಾಡಿದ್ದೀನಿ. ನೋಡ್ಕೊಳ್ಳಿ ಎಲ್ಲಿಂದ ಬರ್ತಾವೆ ಗಾಡಿಗಳು, PB ಪಾಸಿಂಗ್ ನೋಡಲಿ ಅಂತಲೇ ನಾನು ವೀಡಿಯೋ ಮಾಡಿರೋದು. ಪಂಜಾಬಿಂದ ಹಸುಗಳು ತರೋದು ತುಂಬ ರಿಸ್ಕ್ ಇದೆ ಗೈಸ್, ತುಂಬ ರಿಸ್ಕ್ ಇದೆ. ನೋಡಿ, ಹಸುಗಳು ಸೇಫ್ಟಿಯಾಗಿ ತಂದು ನಮ್ಮ ಫಾರ್ಮಿಗೆ ಬಿಟ್ಟಿದ್ದಾರೆ. ಒಂದೊಂದಕ್ಕಿಂತ ಟಾಪ್ ಆಗಿದೆ ಹಸುಗಳು. ಈಗ ಆಲ್ಮೋಸ್ಟ್ 5 ಹಸುಗಳನ್ನು ಸೇಲಾಗಿ ಹೋಗ್ತಾ ಇದೆ. ಇದಕ್ಕೆ ಮೈಸೂರಿಗೆ ಹೋಗ್ತಾ ಇದೆ. ಇನ್ನು 4 ಹಸು ನಮ್ಮ ಫಾರ್ಮಲ್ಲಿ ಬರ್ತಾಯಿದೆ. ಒಂದು ದೊಡ್ಡ ಹಸು, 3 ಕರುಗಳಿದ್ದಾವೆ. ಪ್ರತಿಯೊಂದು ಅನ್ಲೋಡಿಂಗ್ ಸಮೇತ ನಾನು ವೀಡಿಯೋ ಮಾಡಿದ್ದೆ. ಯಾಕೆಂದರೆ ಅಷ್ಟು ಬೆಳಗಿನ ಜಾವದಲ್ಲಿ ನಾನು ಒಬ್ಬನೇ ಮತ್ತು ಡ್ರೈವರು ಮತ್ತು ಕೇರ್ಟೇಕರ್ 3 ಜನ ಇದ್ದಿದ್ದು. 3 ಜನ ನಾನು ನೀಟಾಗಿ ಯಾಕೆ ವೀಡಿಯೋ ಮಾಡಿದೆ ಅಂದರೆ, ಪ್ರತಿಯೊಂದು ರೈತರಿಗೆ ಗೊತ್ತಾಗಬೇಕು ಹರ್ಷಿ ಡೈರಿ ಫಾರ್ಮಲ್ಲಿ ಯಾವಾಗ ಹಸುಗಳು ಬರ್ತಾಯಿದ್ದಾವೆ, ಎಲ್ಲೆಲ್ಲಿಗೆ ಹೋಗ್ತದೆ, ಎಲ್ಲೆಲ್ಲಿಗೆ ಸೇಲ್ ಆಗ್ತದವೆ, ಪ್ರತಿಯೊಂದನ್ನು ನಮ್ಮ ರೈತಿಗೆ ಗೊತ್ತಾಗಲಿ ಅನ್ನೋದು ಉದ್ದೇಶದಿಂದ ನಾನು ವೀಡಿಯೋ ಮಾಡ್ತಾ ಇರೋದು. ಇದೇ ಥರ ವೀಡಿಯೋ ಮಾಡಿದ್ರೆ ಸುಮಾರು ಹಸುಗಳು, ಸುಮಾರು ಲೋಡ್ಗಳು ಹೋಗಿದ್ದಾವೆ. ನೋಡಿ ಗೈಸ್, ಈ ಥರ ಹಸುಗಳು ಬಂದಿರ್ತವೆ ಪಂಜಾಬಿಂದ. ಈ ಥರ ಹಾಕೊಂಬರ್ತೀವಿ. ಒಂದೊಂದು ಹಸುನು ಸೇಫ್ಟಿಯಾಗಿ ನೋಡಿಕೊಂಡು ತೊಗೊಂಬರ್ತಾರೆ. ಕೇರ್ಟೇಕರ್ ಬಂದುಬಿಟ್ಟು ಹಿಂದೆನೇ ಮಲಿಕೊಂತಾರೆ ನಮ್ಮ ಫಾರ್ಮಲ್ಲಿ. ನಮ್ಮ ಫಾರ್ಮಿಗೆ ಬರೋ ಲೋಡಲ್ಲಿ ಕೇರ್ಟೇಕರ್ ಹಿಂದೆನೇ ಇರ್ತಾರೆ. ಪ್ರತಿಯೊಂದೂ ಹಸುಗಳು ಯಾವ ಥರ ಬರ್ತಿದ್ದಾವೆ, ಹಸುಗಳು ಚೆನ್ನಾಗಿದೆಯಾ, ಯಾವ್ದಾದ್ರು ಹಸುಗಳು ಮಲ್ಕೊಂಡ್ಬಿಟ್ಟಿದೆಯಾ, ಪ್ರತಿಯೊಂದು ನೋಡ್ತಾರೆ. ಕ್ವಾಲಿಟಿ ಹಸುಗಳು ಮಾತ್ರ ಗೈಸ್ ಹರ್ಷಿ ಡೈರಿ ಫಾರ್ಮಲ್ಲಿ ಅವೈಲೇಬಲ್ ಇರೋದು. ಈ ಹಸುಗಳು ಬಂದುಬಿಟ್ಟು ಎಲ್ಲ ದೊಡ್ಡ ಹಸುಗಳೇ, ಚಿಕ್ಕ ಹಸುಗಳು ಯಾವುದೂ ಇಲ್ಲ. ದೊಡ್ಡ ಹಸುಗಳು, ಒಂದು ಪಡ್ಡೆ, ಹಾಲು ಫಲ ಎಲ್ಲ ಹಸುಗಳು ಬಂದಿದೆ ಇದರಲ್ಲಿ. ಮತ್ತು ದೊಡ್ಡ ಹಸು ಎಲ್ಲ ಬರ್ತಿದೆ ಗೈಸ್. ಇದರೆಲ್ಲ ಸೇಲಾಗಿ ನಿಮಗೆ ಇವಾಗ ಅವೈಲೇಬಲ್ ಇರೋ ಹಸು ನಾನು ಎಂಡಲ್ಲಿ ತೋರಿಸ್ತೀನಿ. ಈಗ ಪ್ರತಿಯೊಂದು ಹಸುನು ನಾನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಒಂದು ಹಸು, ಇದು ಮೈಸೂರಿಗೆ ಹೋಗ್ತಾ ಇರೋದು, ಆಚೆ ಕಟ್ಟಾಗ್ತಾ ಇರೋದು. ಸೊ ಟೋಟಲ್ಲು 5 ಹಸು ಈಗ ಮೈಸೂರಿಗೆ ಹೋಗ್ತಾ ಇದೆ. ಇದೊಂದು ಹಸು ಮತ್ತು ಇದೊಂದು ಪಡ್ಡೆ ಇದೆ, ಟಾಪ್ ಕ್ಲಾಸಲ್ಲಿ ಪಡ್ಡೆ. ಅದು ಮುಂದೆ ಇರೋದು ಸೆಕೆಂಡ್ ಲ್ಯಾಕ್ಟೇಷನ್ ಹಸು. ಅದು ಕರು ಇದೆ ಒಂದು, ಅದು ನಮ್ಮ ಫಾರ್ಮಲ್ಲಿ ಇವಾಗ ಇಳಿಸ್ಕೊತೀವಿ ಕರುಗಳು ತೊಗೊಂಬರೋದು ತುಂಬ ರಿಸ್ಕ್ ಇದೆ. ಅದರಲ್ಲೂ ಇವಾಗ 3 ಕರುಗಳು ತಂದಿದ್ದೀವಿ. ನೋಡಿ, ಇದು ಪಡ್ಡೆ, ಇದು ಫಸ್ಟ್ ಟೈಮರು ಕರು ಹಾಕೋದಕ್ಕೆ. ಇನ್ನೊಂದು 1.5 to 2 months ಟೈಮ್ ಇದೆ ಅದು. ಇದು ನೋಡಿ ಕರು ಗೈಸ್ ಯಾವ ಥರ ಇದೆ ಅಂತ. ಡೆನ್ಮಾರ್ಕ್ ಕರು, ಟಾಪ್ ಕ್ವಾಲಿಟಿ ಇದೆ. ಫೇಸ್ ಕ್ವಾಲಿಟಿ ಆಗಲಿ ಪ್ರತಿಯೊಂದು ನೋಡಿ ಯಾವ ಥರ ಇದೆ. ಟ್ರಾನ್ಸ್ಪೋರ್ಟೇಷನ್ ಬಂದ್ರೂ ಅದು ಯಾವ ಥರ ಇದೆ, ವೀಕ್ ಆಗಿದೆಯಾ, ಪ್ರತಿಯೊಂದು ನೀವೇನು ವೀಡಿಯೋದಲ್ಲಿ ನೋಡಲಿ ಅಂತಲೇ ನಾನು ವೀಡಿಯೋ ಮಾಡ್ತಾ ಇರೋದು. ಪ್ರತಿಯೊಂದೂ ಪಿನ್ ಟು ಪಿನ್ನು ನಿಮಗೆ ಗೊತ್ತಾಗಬೇಕು ವೀಡಿಯೋ ಮುಖಾಂತರ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಸುಗಳು ಯಾವ ಥರ ಇದೆ ಅಂತ. ಈಗ ಒಂದೊಂದೇ ಅನ್ಲೋಡ್ ಆಗ್ತಾ ಇದೆ ಗೈಸ್. ಈಗ ಕರುಗಳು 3 ಕರುಗಳು ಇಲ್ಲಿಗೆ ಬರ್ತಾ ಇದ್ದಾವೆ. 3 ಕರುಗಳು ಮತ್ತು ಒಂದು ಟಾಪ್ ಕ್ವಾಲಿಟಿ ಹಸು. ಸಪ್ರೇಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಇವಾಗ ಕರುಗಳು ಯಾವ ಥರ ಇದೆ, ಪ್ರೈಸ್ ಏನು, ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಇದು ಬಂದುಬಿಟ್ಟು ಅರ್ಲಿ ಮಾರ್ನಿಂಗು ವೀಡಿಯೋ ಮಾಡ್ತಾಯಿರೋದು. ಇದು ಮಾರ್ನಿಂಗ್ದು ವೀಡಿಯೋ ಅಟ್ಯಾಚ್ ಮಾಡಿದ್ದೀನಿ ಗೈಸ್. ಇದೆಲ್ಲ ವೀಡಿಯೋ ಅಟ್ಯಾಚ್ ಮಾಡಿ ನಾನು ವಾಯ್ಸ್ ಕೊಟ್ಟು ವೀಡಿಯೋ ಬಿಡ್ತಾ ಇರೋದು. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ, ರೈತರ ಮಕ್ಕಳನ್ನ ಬೆಳೆಸಿ. ನೋಡಿ ಗೈಸ್, ಇದು ಅಷ್ಟೇ ಡೆನ್ಮಾರ್ಕ್ ಬಡ್ಡೆ. ಇದು ಡೆನ್ಮಾರ್ಕ್ 40120 ಟಾಪ್ ಕ್ವಾಲಿಟಿಲಿದೆ. ಆಲ್ಮೋಸ್ಟ್ ಸೆಮೆನಿಗೆ ತೊಗೊಳುತ್ತೆ ಗೈಸ್. ಸೆಮೆನಿಗೆ ಬರೋ ಥರ ಇದೆ ಕರು. 11 to 11 months ಕರು. ಇದು ದೊಡ್ಡ ಪಡ್ಡೆನೇ, ಹೆಚ್ಚು ಕಮ್ಮಿ ಹಸು ಲೆಕ್ಕಾಚಾರದಲ್ಲೇ ಇದೆ ಸೈಜು. ತುಂಬ ಚೆನ್ನಾಗಿದೆ, ಟಾಪ್ ಕ್ವಾಲಿಟಿ ಇದೆ. ನೋಡೋಣ ಯಾರಿಗೆ ಹೋಗುತ್ತೆ, ಸೇಲ್ಗೆ ಅವೈಲೇಬಲ್ ಇದೆ, ಬೇಕಿದ್ದವ್ರು ಬುಕ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಇದೊಂದು ದೊಡ್ಡ ಹಸು, ಇದು ಮೈಸೂರಿಗೆ ಹೋಗ್ತಾ ಇದೆ. ಅಲ್ಲಿ ಮುಂದ್ಗಡೆ ಲೆಫ್ಟ್ ಸೈಡಲ್ಲಿರೋದು ಹಾಲು ಫಲ ಹಸು. ಮಧ್ಯದಲ್ಲಿರೋ ಹಸು ನಮ್ಮದು, ಮಧ್ಯದಲ್ಲಿರೋ ಹಸುನು ಮೈಸೂರಿಗೆ ಹೋಗ್ತಾಯಿದೆ. ಲಾಸ್ಟಲ್ಲಿರೋ ಹಸು ನಮ್ಮದು. ಇದು ನೋಡಿ, ಇದು ಅಷ್ಟೇ ಮೈಸೂರಿಗೆ ಹೋಗ್ತಾ ಇರೋದು ದೊಡ್ಡ ಹಸು. ಎಲ್ಲ ದೊಡ್ಡ ಹಸುಗಳೇ ಗೈಸ್ ಬರ್ತಾ ಇರೋದು. ನೋಡಿ, ಇದು ನೋಡಿ ಯಾವ ಥರ ಇದೆ ಅಂತ. ಹ್ಯಾಮರ್ ಪಡ್ಡೆ, ಇದು ಕರು ಸೆಮೆನಾಗಿದೆ. ಸೆಮೆನಾಗಿ 2 ತಿಂಗಳಾಗಿದೆ. ಚೆಕ್ ಮಾಡಿಸ್ಕೊಬೇಕು, ಇನ್ನೊಂದು ತಿಂಗಳು ಬಿಟ್ಟು ಚೆಕ್ ಮಾಡಿಸ್ಬೇಕು. ಸೆಮೆನ್ ಹಾಕಿದ್ದಾರೆ ಗೈಸ್. ಇದಕ್ಕೆ PDF ಸೆಮೆನ್ ಹಾಕಿದ್ದಾರೆ. ಬೇಕಿದ್ದವರು ಬೇಗ ಬುಕ್ ಮಾಡ್ಕೊಳ್ಳಿ. 3 ಕರುನು ಅವೈಲೇಬಲ್ ಇದೆ. 3 ಕರು ಬುಕ್ ಮಾಡ್ಕೊಂಡು ಒಂದೇ ಸತಿ ತೊಗೊಳ್ಳೋರು ತೊಗೊಳ್ಳಿ. ಒಂದೇ ಫಾರ್ಮಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಬೆಳೀತವೆ. 3 ಕರು ಅವೈಲೇಬಲ್ ಇದೆ ಸೇಲಿಗೆ. 60,000 ಗೈಸ್. ಯಾವ್ದಾದ್ರು ತೊಗೊಳ್ಳಿ, 60,000. ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಟ್ರಾನ್ಸ್ಪೋರ್ಟೇಷನ್ ಖರ್ಚು ಪ್ರತಿಯೊಂದು ನಾವು ಯಾವ ಥರ ತೊಗೊಂಬರ್ತೀವಿ, ಅದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ನಿಮಗೇ ಗೊತ್ತಿರುತ್ತೆ. ಅದರಲ್ಲೂ ಒಳ್ಳೊಳ್ಳೆ ಬ್ರೀಡ್ ಹಸುಗಳನ್ನ, ಬ್ರೀಡ್ ಕರುಗಳನ್ನ ತಲುಪಿಸ್ಬೇಕು ಒಳ್ಳೆ ರೇಟಿಗೆ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು. ನೋಡಿ, ಎಷ್ಟು ಟಾಪ್ ಕ್ವಾಲಿಟಿ ಇದೆ ಕರುಗಳು. ಯಾರಿಗೆ ಬೇಕು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ದೊಡ್ಡ ಲಾರಿ ಬಂದಿದ್ದು ಗೈಸ್ ಈ ಸತಿ. ದೊಡ್ಡ ಲಾರಿನೇ ಬಂದಿದ್ದು. ಈಗ ಹಸು ಬರುತ್ತೆ ನೋಡಿ. ಹಸು ಬಂದುಬಿಟ್ಟು ಇದು ಸೆಕೆಂಡ್ ಲ್ಯಾಕ್ಟೇಷನು, ಡೆನ್ಮಾರ್ಕು 40120. ಇದಕ್ಕೆ ವರ್ಲ್ಡ್ ವೈಡ್ದು ಸೆಮೆನ್ ಆಗಿದೆ. ಇದು ಒಳ್ಳೆ ಹೆಣ್ಗರು ಹಾಕಿದೆ. ನೋಡಿ, ಲೆಫ್ಟ್ ಸೈಡಲ್ಲಿರೋದು ಹಾಲು ಫಲ ಗೈಸ್. ಮಧ್ಯದಲ್ಲಿರೋದು ಆ ಹಸುನು ಕರು ಹಾಕಿದೆ. ಹೋಗ್ತಾ ಇರೋದು ಮೈಸೂರಿಗೆ. ಈಗ ಹಸು ಬರ್ತಾ ಇದೆ ನೋಡಿ. ಈ ಹಸುನೇ ಕಾಂಪಿಟೇಷನ್ ಹಸು. ಇವಾಗ ಪ್ರೆಸೆಂಟ್ 40 ಲೀಟ್ರ್ ಆಲ್ರೆಡಿ ರೆಡಿ ಇದೆ. ಇನ್ನೊಂದು 3 to 4 ಡೇಸಲ್ಲೆಲ್ಲ 40 ಲೀಟ್ರ್ ಹತ್ತ ಬಂದುಬಿಡುತ್ತೆ. ಅರ್ಧ ಹಾಲು ಕರ್ತಿದ್ದೀವಿ, ಹಾಫ್ ಮಿಲ್ಕಿಂಗ್ ಮಾಡಿರೋದು. ದೊಡ್ಡ ಹಸು ಗೈಸ್. ಸೈಜ್ನ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಹಾಲಿನ ನರ ಆಗಲಿ, ಮಿಲ್ಕಿಂಗ್ ಮೈಟ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಲೆಗ್ ಸ್ಕೋರ್ ಆಗಲಿ, ಅಡರ್ ಸ್ಕೋರ್ ಆಗಲಿ, ಎಷ್ಟು ದೂರದಿಂದ ಟ್ರಾನ್ಸ್ಪೋರ್ಟೇಷನ್ ಬಂದಿದೆ. 3000 ಕಿಲೋಮೀಟರ್ ಟ್ರಾನ್ಸ್ಪೋರ್ಟೇಷನ್ ಬಂದಿದೆ. ಆದರೂ ಸ್ಟಿಫ್ ಆಗಿದೆ ಹಸು, ತುಂಬ ಚೆನ್ನಾಗಿದೆ, ಸ್ಟ್ರೆಂತ್ ಆಗಲಿದೆ. ನೋಡಿ, ಕರು ಮಾತ್ರ ಒಳ್ಳೆ ಬ್ರೀಡಲ್ಲಿದೆ. ಒಳ್ಳೆ ಹೆವಿ ಸೈಜ್ ಕರು ಗೈಸ್. ಇದು
ಕರು ಬ್ರೀಡ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಇದೆ ಅಂತ. ಹೆವಿ ಸೈಜಲ್ಲಿದೆ ಕರುನು, ಹಸುನೂ ಅಷ್ಟೇ ಹೆವಿ ಸೈಜ್ ಹಸು. ಅದೇ ರೀತಿ ಮಗು ಥರ ಸಾಧುಗುಣ ಇದೆ ನೋಡಿ. ಹೈಟ್ ನೋಡಿ ಯಾವ ಥರ ಇದೆ ಅಂತ, ಒಳ್ಳೆ ಹೈಟಲ್ಲಿದೆ ಹಸು. ಕರುನೂ ಅಷ್ಟೇ ಒಳ್ಳೆ ಹೈಟಲ್ಲಿದೆ. ಈ ಥರದ ಹಸುಗಳನ್ನ ಸಾಕಿ ಗೈಸ್. ದೊಡ್ಡ ದೊಡ್ಡ ಹಸುಗಳು ಒದಿತವೆ ಪದಿತವೆ ಅಂತ ಹೆದರ್ತೀರಾ, ನೋಡಿ ದೊಡ್ಡ ಹಸು ಆದ್ರೂ ತುಂಬ ಅಂದರೆ ತುಂಬ ಸಾಧುಗುಣ, ಮಗು ಇದ್ದಂಗಿದೆ ಗೈಸ್ ಹಸುಗಳು. ಈ ಥರ ಹಸುಗಳನ್ನ ಯಾವಾಗ ಕಟ್ತೀವೋ 100% ನಮ್ಮ ಕರ್ನಾಟಕ ಸಕ್ಸಸ್ ಆಗೇ ಆಗುತ್ತೆ. ಸಕ್ಸಸ್ ಆಗೋದ್ರಲ್ಲಿ ದೂಸರ ಮಾತೇ ಇಲ್ಲ ಗೈಸ್, 100% ಸಕ್ಸಸ್ ಆಗುತ್ತೆ. ನಮ್ಮ ತಾತ ಮಾಡಿದ್ರು, ನಮ್ಮ ಅಪ್ಪ ಮಾಡಿದ್ರು, ಅದೇ ಥರ ಹಳೆ ಕಾಲದಲ್ಲೇ ನಾನು ಮಾಡ್ಕೊಂಡು ಹೋಗ್ತೀನಿ ಅಂದರೆ 100% ಸಕ್ಸಸ್ ಮಾಡೋಕ್ಕಾಗೋದಿಲ್ಲ. ಈಗೇನು ಟೆಕ್ನಾಲಜಿ ಮುಂದುವರೆದಿದೆ ಅದನ್ನು ಯೂಸ್ ಮಾಡ್ಕೊಂಡು ನಾನು ಮಾಡ್ತೀನಿ, ನಾನು ಹೈನುಗಾರಿಕೆಯಲ್ಲಿ ಮುಂದೆ ಬರಬೇಕು ಅಂದರೆ ಮಾತ್ರನೇ ಆಗೋದು. ನೋಡಿ ಗೈಸ್, ನಮ್ಮ ಹಸುಗಳು, ನಮ್ಮ ಫಾರ್ಮ್ಗೆ ಬೇಕಿದ್ದ ಹಸುಗಳೆಲ್ಲ ಇಳಿಸ್ಕೊಂಡು ಇನ್ನು 5 ಹಸುನ ಡೈರೆಕ್ಟ್ ಮೈಸೂರಿಗೆ ಕಳಿಸ್ತಾ ಇರೋದು. ಮೈಸೂರಿಗೆ ಹೋಗ್ತಾ ಇದೆ ಲಾರಿ. ನಿಮಗೆ ಯಾರಿಗೆ 5, 6, 7, 8, 10 ಹಸುಗಳು ಬೇಕು, ನೀವು ಕಾಲ್ ಮಾಡಿಕೊಂಡ್ರೆ ಫಸ್ಟೇ ಅಡ್ವಾನ್ಸ್ ಮಾಡಿದ್ರೆ, ಯಾರ್ಯಾರು ನೀವು ಬುಕ್ ಮಾಡ್ಕೊಂಡ್ರೆ ಫುಲ್ ಪೇಮೆಂಟ್ ಮಾಡಿಕೊಂಡ್ರೆ ನಾನು ಅದರಲ್ಲಿ ಹಾಕೊತೀನಿ. ನಿಮಗೆ ಒಂದು 5 ಬೇಕು ಅಂದರೆ ಮಿಕ್ಕಿ ನಾನು ಹಾಕ್ಕೊಂಡು ನಿಮ್ಮ ಫಾರ್ಮ್ಗೆ ಡೈರೆಕ್ಟ್ ಲಾರಿನೇ ಕಳಿಸ್ಕೊಡ್ತೀನಿ. ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಆಗುತ್ತೆ. 5 ಹಸು ಮೇಲೆ ತೊಗೊಂಡ್ರೆ ನಾನೇ ಕಳಿಸ್ಕೊಡ್ತೀನಿ. ನೋಡಿ ಗೈಸ್, ಇದು ಬೆಳಗ್ಗೆ ಮಿಲ್ಕಿಂಗ್ ಮಾಡ್ತಾ ಇರೋದು. ಅದೇ ಹಸು ದೊಡ್ಡ ಹಸು ಕರು ಹಾಕಿತ್ತು. ಕರು ಹಾಕಿ ಇವತ್ತಿಗೆ 6 ಡೇಸ್ ಆಗಿದೆ. ಪ್ರೆಸೆಂಟು 12 ಲೀಟರ್ಸ್ ಹಾಲು ಕರೆದಿದ್ವಿ. 10 to 12 ಲೀಟರ್ಸು ಅಷ್ಟು ಹಾಲು ಬಂದಿದೆ. ಕರೆಕ್ಟಾಗಿ ಹೇಳ್ದಿಲ್ಲ, 10 to 12 ಲೀಟರ್ಸ್ ಅಷ್ಟು ಹಾಲು ಬಂದಿದೆ. ಅರ್ಧ ಕರೆದಿದ್ದೀವಿ ಗೈಸ್. ಇನ್ನೂ ಹೆಚ್ಚು ಕಮ್ಮಿ ಒಂದು 5-6 ಲೀಟ್ರಷ್ಟು ನಾವು ಕೆಚ್ಚಲಲ್ಲೇ ಬಿಟ್ಬಿಟ್ಟಿದ್ದೀವಿ. ಏನಕ್ಕೆ ಅಂದರೆ ಕ್ಯಾಲ್ಶಿಯಮ್ ಡೌನ್ ಆಗಿಬಿಡುತ್ತೆ. ಹಸು ನಾವು ಹಾಲು ಏನು ತೆಗಿತೀವಿ ಅದು ಕ್ಯಾಲ್ಶಿಯಮ್, ಹಸು ಹಾಲೇ ಕ್ಯಾಲ್ಶಿಯಮ್. ಅದು ಟ್ರಾನ್ಸ್ಪೋರ್ಟೇಷನ್ ಬಂದಿರುತ್ತೆ. ಫುಲ್ ಕರೆದ್ರೆ ಕ್ಯಾಲ್ಶಿಯಮ್ ಡೌನ್ ಆಗಿ ಹಸು ಬಿದ್ದುಬಿಡುತ್ತೆ, ಹಸು ಎದೊಳಲ್ಲ ಮೇಲೆ. ಹಾಗಾಗಿ ಅರ್ಧ ಹಾಲು ತೆಗೆದು ಅರ್ಧ ಅಲ್ಲೇ ಬಿಟ್ಟಿದ್ದು. ಎಷ್ಟು ಸಾಧುಗುಣ ಇದೆ ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸಾಧುಗುಣ ಇದೆ. ಹಾಲು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ, ಒಳ್ಳೆ ಪ್ರೆಷರಲ್ಲಿ ಬರ್ತಾಯಿದೆ. ತುಂಬ ಟಾಪ್ ಕ್ವಾಲಿಟಿ ಹಸು ಗೈಸ್. ಈ ಥರ ಹಸುಗಳು ಕಟ್ಟಿ 100% ನಿಜವಾಗ್ಲೂ ಸಕ್ಸಸ್ ಆಗ್ತೀರಾ. ಇಂಥ ಮಗು ಅಂತ ಹಸು ಎಷ್ಟು ದೊಡ್ಡದು ಕಾಣಿಸ್ತದೆ ನಿಮಗೂ. ದೊಡ್ಡ ದೈತ್ಯಾಕಾರವಾಗಿದೆ ಹಸು ಮಾತ್ರ ಸೈಜು. ಅದೇ ಮಗು ಥರ ಇದೆ ಹಸು, ತುಂಬ ಚೆನ್ನಾಗಿದೆ ಗೈಸ್. ಈ ಹಸು ಸೇಲ್ ಆಗಿದೆ, ನೆಲಮಂಗ್ಲಕ್ಕೆ ಹೋಗ್ತಾ ಇದೆ, ಸೇಲ್ ಆಗಿದೆ ಗೈಸ್. ಇದು ನೋಡಿ ಗೈಸ್ ಯಾವ ಥರ ಇದೆ ಸೈಜ್ ಆಗಲಿ. ಟಾಪ್ ಲೈನ್ ಚೆಕ್ ಮಾಡ್ಕೊಳ್ಳಿ, ಅಡರ್ ಸ್ಕೋರ್ ಚೆಕ್ ಮಾಡ್ಕೊಳ್ಳಿ, ಮಿಲ್ಕಿಂಗ್ ವೇನ್ಸು, ಲೆಗ್ ಸ್ಕೋರು, ಟಾಪ್ ಲೈನ್ ನೋಡಿ ಒಂದೇ ಸಮ ಇದೆ ಗೈಸ್. ಹಸು ಒಂದೇ ಸಮ ಇದೆ. ಟ್ರಾನ್ಸ್ಪೋರ್ಟೇಷನ್ ಬಂದ್ರೂ ಒಂದು ಚೂರೂ ಮೈ ಇಳ್ದಿಲ್ಲ. ಮೇವು ಲಿಮಿಟಾಗಿ ಕೊಟ್ಟಿದ್ದೀವಿ. ಕೆಚ್ಚಲು ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಲೂಸ್ ಆಗಿದೆ, ಇನ್ನೂ ಫೀಡ್ ಕೊಟ್ಟಿಲ್ಲ, ಚೆನ್ನಾಗಿ ಮೇವು ತೊಗೊಂಡಿಲ್ಲ. ಅದು ಟ್ರಾನ್ಸ್ಪೋರ್ಟೇಷನಲ್ಲಿ ಯಾವ ಹಸುಗಳು ಅಷ್ಟೊಂದು ಮೇವು ತೊಗೊಳ್ಳಲ್ಲ ಗೈಸ್. ಟ್ರಾನ್ಸ್ಪೋರ್ಟೇಷನಲ್ಲಿ ಮೇವು ಕಮ್ಮಿ ತೊಗೊಳುತ್ತೆ ನೋಡಿ. ಆದ್ರೂ ಯಾವ ಥರ ಇದೆ ಹಸು, ಅಷ್ಟು 3000 ಕಿಲೋಮೀಟರ್ ಬಂದ್ರೂ ಸ್ಟಿಫ್ ಆಗಿದೆ ಹಸು, ತುಂಬ ಸ್ಟ್ರೆಂತ್ ಆಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಎಷ್ಟು ಕೇರ್ ತೊಗೊಂಬರ್ತೀವಿ, ಕ್ಯಾಲ್ಶಿಯಮ್ ಆಗಲಿ, ಮೆಡಿಸಿನ್ ಆಗಲಿ, ಡಾಕ್ಟ್ರು ವಿಸಿಟ್ ಆಗಲಿ, ಪ್ರತಿಯೊಂದು ಸ್ಪಾಟಲ್ಲೂ ಎಲ್ಲ ಮುಖ್ಯ. ಹೈಟ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಲೈವಲ್ಲಿ ಬಂದು ನೋಡಿದರೆ ಗೈಸ್ ತುಂಬ ಇಷ್ಟಪಡ್ತಿದ್ರಿ. 3 ಲಕ್ಷಕ್ಕೆ ಬೇರೆಯವರೊಬ್ಬರು ಕೇಳಿದರು, ಆದರೆ ಸೇಲ್ ಆಗಿದೆ ಅಂತ ನಾವು ಬೇರೆಯವ್ರು ಯಾರಿಗೆ ಸೇಲ್ ಆಗಿತ್ತು ಅವರಿಗೆ ಕಳಿಸ್ಕೊಟ್ಟಿದ್ದೀವಿ. ಲೋಡಿಂಗ್ ಟೈಮಲ್ಲಿ ನಮ್ಮ ಫಾರ್ಮ್ ಹತ್ರನೇ ಒಬ್ಬರು ಬಂದು 3 ಲಕ್ಷಕ್ಕೆ ಫುಲ್ ಕ್ಯಾಶ್ ಕೊಡ್ತೀವಿ ತೊಗೊಳ್ಳಿ ಅಂತ ಕೇಳಿದ್ರು. ಸೊ ಅವ್ರಿಗೆ ಕೊಟ್ಟಿಲ್ಲ ಗೈಸ್, 3 ಲಕ್ಷಕ್ಕೆ ಕೇಳಿದರು. ಇದು ಹೋಗಿರೋದು ನೆಲಮಂಗ್ಲಕ್ಕೆ. ಹೈಟ್ ನೋಡ್ಕೊಳ್ಳಿ, ಆಲ್ಮೋಸ್ಟ್ ನಾನೇ ಮುಚ್ಚೋಗ್ತೀನಿ ಅಷ್ಟು ಹೈಟಲ್ಲಿದೆ. ನೀವು ಲೈವಾಗಿ ಬಂದು ನೋಡಿದರೆ ಗೈಸ್ ಯಾರು ಹಸು ಬಿಡೋರೇ ಇರಲಿಲ್ಲ ಗೈಸ್. ಅವೈಲೇಬಲ್ ಇರೋ ಕರುಗಳನ್ನ ತೋರಿಸ್ತೀನಿ, ಕರುಗಳು ಮತ್ತು ಹಸುಗಳು ಅವೈಲೇಬಲ್ ಯಾವುದಿದೆ ಸೇಲಿಗೆ ಅದನ್ನು ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ನೋಡಿ 3 ಕರುಗಳು ಅವೈಲೇಬಲ್ ಇದೆ ಸೇಲಿಗೆ. ದೊಡ್ಡ ಕರುಗಳು ಗೈಸ್, ಹಸುಗಳು ಇದ್ದಂಗಿದ್ದಾವೆ. ಇದು ABS ಹ್ಯಾಮರ್ ಬರುತ್ತೆ. ಇದು 2 ತಿಂಗಳಾಗಿದೆ ಸೆಮೆನ್ ಕೊಟ್ಟು, ಸೆಮೆನ್ ಆಗಿದೆ ಆಗಲೇ. ABS ಹ್ಯಾಮರು ಬೇಕಿದ್ದವ್ರು ಬುಕ್ ಮಾಡ್ಕೊಳ್ಳಿ, ಎಲ್ಲ ಒಂದೇ ಪ್ರೈಸಲ್ಲಿ ಆಗುತ್ತೆ ನೋಡಿ. ಇದು ಡೆನ್ಮಾರ್ಕಲ್ಲಿ ಬರುತ್ತೆ, ಇದು ಡೆನ್ಮಾರ್ಕಲ್ಲಿ ಬರುತ್ತೆ. 3 ಟಾಪ್ ಕ್ವಾಲಿಟಿ ಕರುಗಳು ಬಂದಿದ್ದಾವೆ, ಪಡ್ಡೆಗಳು. ಬೇಕಿದ್ದವ್ರು ಬುಕ್ ಮಾಡ್ಕೊಳ್ಳಿ. 3 ಕರುನು 60,000 ಬೇಕಿದ್ದವ್ರು ಬುಕ್ ಮಾಡ್ಕೊಬೋದು. 3 ತೊಗೊಂತೀನಿ ಒಬ್ಬರೇ ಅಂದರೆ ಲೈಟಾಗಿ ನೆಗೋಷಿಯೇಟ್ ಆಗುತ್ತೆ. 3 ಫುಲ್ ಟಾಪ್ ಬ್ರೀಡಲ್ಲಿದ್ದಾವೆ. ಫೇಸ್ ಕ್ವಾಲಿಟಿ ಆಗಲಿ, ಟಾಪ್ ಲೈನ್ ಆಗಲಿ, ಲೆಗ್ ಸ್ಕೋರ್ ಆಗಲಿ, ಅಡರ್ ಸ್ಕೋರ್ ಆಗಲಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸೈಡ್ ಫ್ರೇಮ್ ಆಗಲಿ, ಬ್ರೀಡ್ ಚೆಕ್ ಮಾಡ್ಕೊಳ್ಳಿ, ಕ್ವಾಲಿಟಿ ಚೆಕ್ ಮಾಡಿ. ತುಂಬ ಚೆನ್ನಾಗಿದ್ದಾವೆ, ಟಾಪ್ ಕ್ವಾಲಿಟಿಲಿದ್ದಾವೆ, ಟಾಪ್ ಬ್ರೀಡಲ್ಲಿದ್ದಾವೆ. ಬೇಕಿದ್ದವ್ರು ಬುಕ್ ಮಾಡ್ಕೊಬೋದು. ಅಲ್ಲಿ ಮಾಡಿಲ್ಲ ಪಡ್ಡೆಗಳು, ಯಾವೂ ಅಲ್ಲಿ ಮಾಡಿಲ್ಲ. 60,000 ಆಗುತ್ತೆ. 3 ತೊಗೊತೀರಾ ಅಂದರೆ ಲೈಟಾಗಿ ಹೆಚ್ಚು ಕಮ್ಮಿ ಆಗುತ್ತೆ. ಒಂದಕ್ಕೆ ಸೆಮೆನ್ ಆಗಿದೆ, ಇನ್ನೆರಡು ಸೆಮೆನಿಗೆ ಬರೋ ಥರದ ಕರುಗಳು. ಬೇಕಿದ್ದವರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. 60,000. ಮತ್ತು ಇದೊಂದು ಹಸು ಅವೈಲೇಬಲ್ ಇದೆ, ABS ಪೈನೀರ್ ಗೈಸ್. ಇದು ಸೆಕೆಂಡ್ ಲ್ಯಾಕ್ಟೇಷನು 60ತಲ್ಲಿದೆ. ಕರು ಹಾಕೋದಕ್ಕೆ 1.5 ಮಂತ್ ಟೈಮ್ ಇದೆ. ತುಂಬ ಚೆನ್ನಾಗಿದೆ ಹಸು, ತುಂಬ ಸಾಧುಗುಣದಲ್ಲೂ ಚೆನ್ನಾಗಿದೆ. ABS ಪೈನೀರು, ಇದಕ್ಕೆ ವರ್ಲ್ಡ್ ವೈಡಲ್ಲಿ ಸೆಮೆನ್ ಆಗಿದೆ. ಬೇಕಿದ್ದವ್ರು ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. 140 ಗೈಸ್ ಫೈನಲ್ ಪ್ರೈಸು. ಬೇಕಿದ್ದವ್ರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಈ ABS ಪೈಕ್ ಬಂದುಬಿಟ್ಟು ಬುಕ್ ಆಗೋಗಿದೆ, ಇದು ಸೇಲ್ ಆಗಿದೆ ನೋಡಿ. ಇದೊಂದು ವರ್ಲ್ಡ್ ವೈಡ್ ಹಸು ಇದೆ ಅವೈಲೇಬಲ್ಲು, WWS. ಸೆಕೆಂಡ್ ಲ್ಯಾಕ್ಟೇಷನ್ನು 60ತಲ್ಲಿದೆ ಗೈಸ್. ಕರು ಹಾಕೋದಕ್ಕೆ 1 ಮಂತ್ ಟೈಮ್ ಇದೆ. ಇದು ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ಳಿ. ಇದ್ರ ಪ್ರೈಸ್ ಬಂದುಬಿಟ್ಟು ಇದು ಅಷ್ಟು 140 ಆಗುತ್ತೆ. ಬೇಕಿದ್ದವ್ರು ಬುಕ್ ಮಾಡ್ಕೊಬೋದು. ಇದು ನೋಡಿ, ಇದು ಡೆನ್ಮಾರ್ಕು ಪಡ್ಡೆ, ಮಿಲ್ಕ್ ಟೀತಲ್ಲಿದೆ ಗೈಸ್. ಇದು ಅಲ್ಲೇ ಮಾಡಿಲ್ಲ, ಎಷ್ಟು ಹೈಟಲ್ಲಿದೆ, ವೇಟಲ್ಲಿದೆ, ಲೆಂತ್ ನೋಡ್ಕೊಳ್ಳಿ. ಲೆಗ್ ಸ್ಕೋರ್ ಆಗಲಿ, ಅಡರ್ ಸ್ಕೋರ್ ಆಗಲಿ ತುಂಬ ಚೆನ್ನಾಗಿದೆ. 2 ಮಂತ್ಸ್ ಟೈಮ್ ಇದೆ ಕರು ಹಾಕೋದಕ್ಕೆ. 2 ಮಂತ್ಸ್ ಟೈಮ್ ಇದೆ. ಪ್ರೈಸ್ ಬಂದುಬಿಟ್ಟು 125 ಆಗುತ್ತೆ, 1,25,000. ಬೇಕಿದ್ದವ್ರು ಬುಕ್ ಮಾಡ್ಕೊಬೋದು ಗೈಸ್. ಟೋಟಲ್ 4 ಹಸು 3 ಕರು ಅವೈಲೇಬಲ್ ಇದೆ. ಬೇಕಿದ್ದವ್ರು ಬುಕ್ ಮಾಡ್ಕೊಳ್ಳಿ. ಮತ್ತು ಇದು ABS ಹ್ಯಾಮರ್ ಪಡ್ಡೆ, ಇದು ಸೇಲ್ ಆಗಿದೆ, ಬುಕ್ ಆಗಿದೆ ಇದು. ಮತ್ತು ಇನ್ನೊಂದು ದೊಡ್ಡ ಹಸು ಇದೆ, ಸೇಮ್ ಕಾಂಪಿಟೇಷನ್ ಹಸು ಏನಿದೆ ಅದೇ ಸೈಜಲ್ಲಿದೆ. ಅದಕ್ಕಿಂತ ಸ್ವಲ್ಪ ಚಿಕ್ಕಕ್ಕಿದೆ ಅಷ್ಟೇ. ಪಡ್ಡೆಲೇ 35 ಲೀಟ್ರ್ ಹಾಲು ಕರೆದಿದೆ. ಇದು
ಸೆಕೆಂಡ್ ಲ್ಯಾಕ್ಟೇಷನ್ ABS ಬ್ರೂಟ್ ಗೈಸ್. ಇದು ABS ಬ್ರೂಟು. ಕರು ಹಾಕೋದಕ್ಕೆ 1.5 ತಿಂಗಳು ಟೈಮ್ ಇದೆ. ತುಂಬ ದೊಡ್ಡ ಹಸು, ಬೇಕಿದ್ದವ್ರು ಬುಕ್ ಮಾಡ್ಕೊಬೋದು ABS ಬ್ರೂಟು. ಯಾರಿಗೆ ಯಾವ ಹಸು ಬೇಕೋ ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಈಗ ಲೋಡ್ ಆಗ್ತಾಯಿದೆ, ಇದು ದೊಡ್ಡ ಹಸು ಲೋಡ್ ಆಗ್ತಾಯಿದೆ, ಈಗ ಲೋಡ್ ಮಾಡ್ತೀವಿ ಗೈಸ್. ಇಂಥ ಹಸುಗಳು ಬೇಕು ಅಂದರೆ ಕ್ವಾಲಿಟಿ ಹಸುಗಳು ಅರ್ಷಿ ಡೈರಿ ಫಾರ್ಮಲ್ಲಿ ಎನಿ ಟೈಮ್ ಅವೈಲೇಬಲ್ ಇರುತ್ತೆ. ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಈಗ 4 ಹಸು ಮತ್ತು 3 ಕರು ಅವೈಲೇಬಲ್ ಇದೆ. ಬೇಕಿದ್ದವ್ರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಒಳ್ಳೊಳ್ಳೆ ಹಸುಗಳು ಒಳ್ಳೊಳ್ಳೆ ರೇಟಿಗಿದೆ. ಈ ವೈಟ್ ಹಸು ಬಂದುಬಿಟ್ಟು ಬರೀ 1.5 ಲಕ್ಷ ಫೈನಲ್ ಪ್ರೈಸ್ ಆಗುತ್ತೆ. ABS ಬ್ರೂಟು ಫೈನಲ್ ಪ್ರೈಸು, ಫೈನಲ್ ಟು ಫೈನಲ್ 1.5 ಆಗುತ್ತೆ. ಬೇಕಿದ್ದವ್ರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಬೋದು. ಟಾಪ್ ಕ್ವಾಲಿಟಿ ಬ್ರೀಡ್ ಇದೆ. ಸೊ ಇವಾಗ ಜಾಯಿನ್ ಮಾಡಿದ್ದೀನಿ ನಾನು ವೀಡಿಯೋನ. ಹಸು ಲಾರಿ ಬಂದಿದ್ದು, ಲೋಡ್ ಬಂದಿದ್ದು, ಮತ್ತು ಎಲ್ಲ ಹಸುಗಳನ್ನ ತೋರಿಸಿದ್ದೀನಿ. ಈ ಹಸುನ ನೋಡಿ ವಿಡಿಯೋ ಅಟ್ಯಾಚ್ ಮಾಡಿದ್ದೀನಿ ಇದ್ರದ್ದು. ದೊಡ್ಡ ಹಸು ಗೈಸ್. ಈ ಥರ ಹಸುಗಳು ಕಟ್ಟಿ 100% ಡೈರಿ ಫಾರ್ಮಿಂಗಲ್ಲಿ ಸಕ್ಸಸ್ ಕಾಣ್ಬೋದು. ನಮ್ಮ ಫಾರ್ಮಲ್ಲೂ ಮಿಲ್ಕಿಂಗ್ ಅಂತ ಈ ಥರದ ಹಸುಗಳು ಬರ್ತಾ ಇದ್ದಾವೆ. ಶೆಡ್ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತದೆ. ನಮ್ಮ ಫಾರ್ಮ್ಗೂ ಈ ಥರದ ಹಸುಗಳು ಇರ್ತೀವಿ. ಪ್ರತಿಯೊಬ್ಬರು ರೈತರ ಮನೆಯಲ್ಲಿ ಈ ಥರದ ಹಸುಗಳು ಇದ್ದರೆ 100% ಡೈರಿ ಫಾರ್ಮಿಂಗಲ್ಲಿ ಸಕ್ಸಸ್ ಆಗ್ತೀವಿ. ಸಣ್ಣ ಪುಟ್ಟ ಹಸುಗಳೆಲ್ಲ ಬಿಟ್ಟು ಈ ಥರ ನೋಡಿ, ಇದು ಇನ್ನೊಂದು 3 to 4 ಡೇಸಲ್ಲಿ 40 ಲೀಟರ್ ಟಚ್ ಮಾಡಿಬಿಡುತ್ತೆ. 40 ಲೀಟರ್ ಪರ್ ಡೇ ರೆಡಿ ಇದೆ ಹಸು. ಅಂಥ ಹಸು 60 ಇದೆ. ಸೆಕೆಂಡ್ ಲ್ಯಾಕ್ಟೇಷನ್ ಹಸು. ಯಾವ ಥರದ ಒಳ್ಳೆ ವರ್ಲ್ಡ್ ವೈಡಲ್ಲಿ ಒಳ್ಳೆ ಕರು ಹಾಕಿದೆ, ಫೀಮೇಲ್ ಕಾಫ್ ಹಾಕಿದೆ. ಸೊ ಇಂಟ್ರೆಸ್ಟೆಡ್ ಇದ್ದವರು, ಈ ಥರದ ಹಸುಗಳು ಬೇಕು ಅನ್ನೋರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಬನ್ನಿ ಲೋಡ್ ಮಾಡೋಣ ಹಸುಗಳನ್ನ. ಪ್ರತಿಯೊಂದು ಎಲ್ಲ ವಿಡಿಯೋ ಅಟ್ಯಾಚ್ ಮಾಡಿದ್ದೀನಿ. ದಯವಿಟ್ಟು ನಮ್ಮಂಥ ರೈತರಿಗೆ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಂತ ಕೊಡ್ತೀನಿ. ಎಲ್ಲದಕ್ಕೂ ಫಾಲೋ ಆಗಿ. ಬನ್ನಿ ಹಸುಗಳು ಲೋಡ್ ಮಾಡೋಣ ಗೈಸ್. ಕರು ನೋಡಿ ಲೋಡ್ ಮಾಡ್ತಾ ಇದ್ದೀವಿ. ಕರು ನೋಡಿ ಯಾವ ಥರ ಬ್ರೀಡಲ್ಲಿದೆ, ರೆಡ್ಡಿಶ್ ಬರುತ್ತೆ. ವರ್ಲ್ಡ್ ವೈಡಲ್ಲಿ ಬಂದಿದೆ ಗೈಸ್. ಇದು ಕರು ತುಂಬ ಅಂದರೆ ತುಂಬ ಟಾಪ್ ಕ್ವಾಲಿಟಿಲಿದೆ. 6 ದಿವಸದ ಕರು ಟ್ರಾನ್ಸ್ಪೋರ್ಟೇಷನಲ್ಲಿ ಬಂದಿದೆ. ಆದರೂ ನೋಡಿ ಅಷ್ಟು ಚೆನ್ನಾಗಿದೆ ಕರು. ತುಂಬ ಹೈಪರ್ ಆ್ಯಕ್ಟಿವ್ ಗೈಸ್. ಕರುನೂ ಅಷ್ಟೇ. ಈಗ ಹಸು ನೋಡಿ, ಹಸು ಬರ್ತಾ ಇಲ್ಲ, ಲೋಡ್ ಮಾಡ್ತಾ ಇದ್ದೀವಿ. ಹಸು ಅಷ್ಟೇ ಮಾತ್ರ ತುಂಬ ಅಂದರೆ ತುಂಬ ಹೈಟು, ಲೆಂತ್ ತುಂಬ ಚೆನ್ನಾಗಿದೆ ಗೈಸ್. ಅಶೋಕ್ ಲೈಲ್ಯಾಂಡ್ ಗಾಡಿಗೆ ಲೆಂತ್ ಸಾಕಾಗ್ತಾನೆ ಇಲ್ಲ ಹಸುಗೆ, ಅಷ್ಟು ಲೆಂತಲ್ಲಿದೆ ಹಸು. ಹೆಚ್ಚು ಕಮ್ಮಿ 2 ಮಾರ್ಕ್ಕಿಂತನೂ ಉದ್ದ ಇದೆ ಗೈಸ್. ಹಸು ಲೇಲ್ಯಾಂಡ್ಗೆ ಹಾಕಿದ್ರೆ ಲೇಲ್ಯಾಂಡಿಗೆ ಜಾಗನೇ ಸಾಕಾಗ್ತಾಯಿಲ್ಲ, ಇನ್ನೂ ಹಿಂದೆ ಬರ್ತಿದೆ ಹಸು. ಅಷ್ಟು ದೊಡ್ಡ ಹಸು ಗೈಸ್. ಕ್ವಾಲಿಟಿ ಹಸುಗಳು ಅರ್ಷಿ ಡೈರಿ ಫಾರ್ಮಲ್ಲಿ ಎನಿ ಟೈಮ್ ಅವೈಲೇಬಲ್ ಇರುತ್ತೆ. ಬೇಕಿದ್ದವರು ಡೈರೆಕ್ಟು ನನ್ನ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿಕೊಂಡು ಮಾತಾಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಯಾರಿಗೆ ಎಷ್ಟು ಹಸು ಬೇಕು ಅಂದ್ರೂ ಕಾಲ್ ಮಾಡ್ಕೊಳ್ಳಿ ಗೈಸ್. 1 ರಿಂದ 10 ಹಸು ತನಕ ಅಲ್ಲ, 50 ಹಸುನೂ ಸಿಗುತ್ತೆ, ಅವೈಲೇಬಲ್ ಸಿಗುತ್ತೆ. ಸೊ ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ನಮ್ಮಂಥ ರೈತರ ಮಕ್ಕಳನ್ನು ಬೆಳೆಸಿ ಅಂತ ಕೇಳ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಲಿಂಕ್ ಕೊಟ್ಟಿದ್ದೀನಿ, ಅದರಲ್ಲೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.